ನಾನೇನು ಒಂದು ತಮಾಷೆ ಇದನ್ನ ಹೇಳ್ಬೇಕು ನಿಮ್ಗೆ. ಮೊನ್ನೆ ತಾನೇ ನಾನು ನಂದು ಯಾವುದೋ ಒಂದು ಕಾರ್ಯಕ್ರಮದ ರೆಕಾರ್ಡಿಂಗ್ ನನ್ಗೆ ಯಾರೋ ಕಳ್ಸಿದ್ರು. ನೋಡಿ ನಿಮ್ ಕಾರ್ಯಕ್ರಮ ಫುಲ್ ರೆಕಾರ್ಡಿಂಗ್ ಆಗಿದೆ, ಇಲ್ಲಿ ನೋಡಿ ಇಲ್ಲಿದೆ ಅಂತ. ಸರಿ, ನಾನು ಕೇಳಿಸ್ಕೊಂಡೆ ಆ ರೆಕಾರ್ಡಿಂಗ್ ಕೇಳಿಸ್ಕೊಂಡೆ, ಆ ಇಡೀ ಕಾರ್ಯಕ್ರಮದ. ನನಗೆ ಎಷ್ಟು ಬೇಜಾರಾಗೋಯ್ತು, ಕೋಪ ಬಂದ್ಬಿಡ್ತು ಅಂದರೆ, ಎಷ್ಟು ಕೆಟ್ಟದಾಗ ಹಾಡಿದ್ದೀನಿ ನಾನು. ನನ್ನ ಹಾಡನ್ನ ಜನ ಕೇಳ್ತಾರಲ್ಲ, ನನಗೆ ಅದೇನೇ ಐ ಆಮ್ ಗ್ರೇಟ್ಫುಲ್. ನನ್ನ ಹಾಡನ್ನ 2 hours ಈ ಕಾರ್ಯಕ್ರಮದಲ್ಲಿ ನನ್ನ ಜನ ನನ್ನ ಹಾಡನ್ನು ಕೂತ್ ಕೇಳಿದಾರಲ್ಲ, ಎಷ್ಟು ಕೆಟ್ಟದಾಗ ಹಾಡಿದ್ದೀನಿ ನಾನು ಅಂತ ಐ ವಾಸ್ ಸೋ ಆ್ಯಂಗ್ರಿ. ನನಗೆ ಕೋಪ ಬಂದ್ಬಿಟ್ಟಿತ್ತು ನನ್ನ ಮೇಲೆ ನನಗೆ. ಸೊ ನೀವು ಎಷ್ಟು ಬೇಕಾದ್ರೆ ಹಾಡು ಕೇಳಿ, ನೀವು ಕೇಳ್ತಾ ಇದ್ದೀರಾ ಅನ್ನೋದೇ ನನಗೆ ಆಶ್ಚರ್ಯ, ಖುಷಿ. ಅಯ್ಯೋ, ನನ್ನ ಹಾಡು ಪ್ರೀತಿಯಿಂದ ಕೇಳ್ತಿರಲ್ಲ ಅಂತಾನೆ ನನಗೆ ಐ ಆಮ್ ವೆರಿ ಹ್ಯಾಪಿ. ಸೊ ನೀವು ಕೇಳಿದ್ರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಖುಷಿಯಿಂದಾನೆ. ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಮಾಯಾಮೃಗದೊಂದು. ಎಸ್ ಎಸ್ ಎಸ್. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ, ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ, ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ, ಹೊಳೆಯುತ್ತಿವೆ ಕಣ್ಣಂತೂ ಬಿಳಿ ವಜ್ರದ ಹಾಗೆ, ಶರವೇಗದಿ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ, ಶರವೇಗದಿ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಬಿಟ್ಟರೆ ನಾನು ದಿನ ನಿಮ್ಮ ಹತ್ರ ಹಾಡು ಹಾಡ್ಸ್ಕೊಂಡು ಕೇಳ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಸೊ ಅದಾಗೋದಿಲ್ಲ. ಮಾಯಾಮೃಗದಲ್ಲಿ ನಿಮ್ಮ ಒಂದು ಕ್ಯಾರೆಕ್ಟರ್ ಎಲ್ರಿಗೂ ಗೊತ್ತು ಎಷ್ಟರ ಮಟ್ಟಿಗೆ ಅದು ರೀಚ್ ಆಗಿತ್ತು ಅಂತಂದು. ನಾನು ಹೇಳಿದ್ರೆ ನಿಮಗೆ ಸುಳ್ಳು ಅಂತ ಅನಿಸ್ಬೋದು, ಬಟ್ ನಾನು ನಿಜ ಹೇಳ್ತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ನಾನು ಮೊನ್ನೆ ಕನ್ಫರ್ಮ್ ಮಾಡಿರೋದು, ಇಲ್ಲ ಅವ್ರು ಹ್ಯಾಂಡಿಕ್ಯಾಪ್ ಅಲ್ಲ, ಅವರು ಚೆನ್ನಾಗೇ ನಡೀತಾರೆ ಅಂತಂದು. ಸೊ ಅಲ್ಲಿವರೆಗೂ ಅದು ರೀಚ್ ಆಗಿದೆ, ನಾನು ಕನ್ಫರ್ಮ್ ಮಾಡಿ ಬಂದಿರೋದು. ಸೊ ಆ ಒಂದು ಪಾತ್ರ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ತೊಗೊಂಡು ಬಂತು ಅಂತ? ಅಯ್ಯೋ, ತುಂಬ ಚೇಂಜಸ್ ತಂದುಬಿಡ್ತು. ನಾನು ಊಹಿಸಿರ್ಲಿಲ್ಲ, ಆಮೇಲೆ ನನಗೆ ಪ್ರಿಪೇರ್ ಆಗಿರಲಿಲ್ಲ ಅದಕ್ಕೆ. ಏನಂದರೆ ಆಗ ದಿನನಿತ್ಯದ ಧಾರಾವಾಹಿ ಏನು ಅಂತಲೇ ಗೊತ್ತಿರಲಿಲ್ಲ ನಮಗೆ. ಅದರ ಪ್ರಭಾವ ಎಷ್ಟಿರುತ್ತೆ ಜನರ ಮೇಲೆ, ಆಡಿಯನ್ಸ್ ಮೇಲೆ ಅಂತಲೂ ಗೊತ್ತಿರಲಿಲ್ಲ. ಸೊ ನಾನು ಅದರಲ್ಲಿ ನಟಿಸಿದಾಗ ನಟಿಸೋದಕ್ಕೆ ಪ್ರಾರಂಭ ಮಾಡಿದೆ. ಆ್ಯಂಡ್ ಅದು ಟೆಲಿಕಾಸ್ಟ್ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾಗಿ 1-2 ತಿಂಗಳಾದಮೇಲೆ ಎಷ್ಟು ನನಗೆ ಎಲ್ಲ ಕಡೆ ಏನಂತಾರೆ, ನನ್ನನ್ನು ಗುರುತಿಸೋಕ್ಕೆ ಪ್ರಾರಂಭಿಸಿದ್ರು, ನನ್ನನ್ನು ವಿದ್ಯಾ 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 ಅಂತ ಕರೆಯೋಕ್ಕೆ ಪ್ರಾರಂಭಿಸಿದ್ರು. ನನ್ನನ್ನು ಜನ ಅವ್ರ ಮನೆ ಹೆಣ್ಮಗಳ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಒಂಥರ ಲೈಫೇ ಚೇಂಜ್ ಆಗೋಯ್ತು ಅದಾದಮೇಲೆ. ನಾನು ಆ ಥರ ಜನಪ್ರಿಯತೆ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ನಾನು ಅದಕ್ಕೆ ತಯಾರಾಗೂ ಇರಲಿಲ್ಲ, ಇದು ಹೀಗಾಗತ್ತೆ ನನ್ನ ಜೀವನದಲ್ಲಿ ಅಂತ. ಅದು TN ಸೀತಾರಾಮ್ ಅವ್ರಿಗೆ ಅದರ ಸಂಪೂರ್ಣ ಇದನ್ನು ಜವಾಬ್ದಾರಿ ಅವ್ರದ್ದೇನೆ. ಇದು ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್, ಆ್ಯಂಡ್ ಅವ್ರಿಗೆ ಎಲ್ಲ ಶ್ರೇಯಸ್ಸು ಅವ್ರಿಗೆ ಹೋಗುತ್ತೆ. ಸೊ ನನ್ನ ಇಡೀ ಜೀವನ ಬದಲಾಗೋಯ್ತು ಆ ಕಾರಣಕ್ಕೆ. ಏಕೆಂದರೆ ನನ್ನನ್ನು ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ನನ್ನನ್ನು ವಿದ್ಯಾ ಅಂತ ಗುರುತಿಸ್ತಾ ಇದ್ರು. ಆ್ಯಂಡ್ ನೀವು ಹೇಳ್ದಂಗೆ ತುಂಬ ಜನ ನನಗೆ ಸ್ವಲ್ಪ ಫಿಸಿಕಲಿ ಚಾಲೆಂಜ್ಡ್ ಅಂತ ಅಂದ್ಕೊಂಡಿದ್ರು. ಎಷ್ಟೋ ಸಲ ನಾನು ಆಗಂತೂ ಆ ಟಿವಿನಲ್ಲಿ ಬ್ರಾಡ್ಕಾಸ್ಟ್ ಆಗ್ತಾ ಇದ್ದಾಗಂತೂ ನಾನು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ನನ್ನ ಕಾಲೇ ನೋಡ್ತಾ ಇರೋರು. ಸೊ ತುಂಬ ವರ್ಷ ಆದಮೇಲೆ ಈಗ ಸ್ವಲ್ಪ ಜನರಿಗೆ ನಾನು ಬೇರೆ ಕಾರ್ಯಕ್ರಮದಲ್ಲೂ ನಾನು ಕಾಣಿಸ್ಕೊಂಡಿರೋದ್ರಿಂದ ನನಗೆ ಆ ಥರದ್ದಿಲ್ಲ, ಅದು ಪಾತ್ರದ ಒಂದು ರಿಕ್ವೈರ್ಮೆಂಟ್ ಆಗಿತ್ತು ಅನ್ನೋದು ಮಾತ್ರ ಅವ್ರಿಗೆ ಇವಾಗ ಗೊತ್ತಾಯ್ತು. ಸ್ವಲ್ಪ ನಂಬಿಕೆ ಬಂದಿದೆ ಜನರಿಗೆ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಆಗಿನ ಒಂದು ಕಾಲದಲ್ಲಿ ಬರ್ತಾ ಇದ್ದಂತಹ ಸೀರಿಯಲ್ಗಳು ಇಷ್ಟರ ಮಟ್ಟಿಗೆ ಜನರ ತಲೆಯಲ್ಲಿ ಉಳಿತಾ ಇತ್ತು, ಆ ಪಾತ್ರಗಳು ಜನರ ತಲೆಯಲ್ಲಿ ಉಳಿತಾ ಇತ್ತು, ಅಷ್ಟು ಪ್ರಭಾವ ಬೀರ್ತಾ ಇತ್ತು. ಆದ್ರೆ ಇವತ್ತಿನ ಸೀರಿಯಲ್ಗಳಲ್ಲಿ ನೋಡ್ತಾ ಹೋದ್ರೆ ಯಾರು ಯಾವ ಕ್ಯಾರೆಕ್ಟರ್ ಮಾಡಿದ್ರು, ಯಾವ ಹೀರೋಯಿನ್ ಯಾವ ಸೀರಿಯಲ್ ಅಲ್ಲಿ ಮಾಡಿದ್ರು, ಅದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು ಏನು ಗೊತ್ತಾಗೋದಿಲ್ಲ. ಸೊ ಏನೇನ್ ಚೇಂಜಸ್ ಕಾಣ್ತೀರಾ ನಿಮ್ಮ ಕಾಲದಲ್ಲಿ ಇದ್ದಂತಹ ಒಂದು ಸೀರಿಯಲ್ಗಳಿಗೂ ಇವಾಗಿನ ಸೀರಿಯಲ್ಗಳಿಗೂ ಅಂತ? ಅಂದರೆ ನಾನು ಒಂದು ಕ್ಷಮೆಯನ್ನು ಕೇಳಬೇಕು. ನಿಜ ಹೇಳಬೇಕು ಅಂದರೆ ನಮ್ಮ ಮನೇಲಿ TV ಇಲ್ಲ. ಓಕೆ. ನಾನು TV ದಿನನಿತ್ಯ ನೋಡೋದಿಲ್ಲ, ನೀವೇ ನೋಡಿದ್ರೆ. ಹೌದು. ಸೊ ಏನಾಗೋಗಿದೆ, ನಾವು
ನಾನು ಕಂಡ್ಕೊಂಡ ಹಾಗೆ 90% ಆಫ್ ದ ಹೌಸಸ್ ಮನೆಗಳಲ್ಲಿ ಟಿವಿ ಸಂಭಾಷಣೆಯನ್ನು ರೀಪ್ಲೇಸ್ ಮಾಡಿಬಿಟ್ಟಿದೆ. ಒಂದು ಮನೆಯಲ್ಲಿ ಸಂಭಾಷಣೆ ಆಗೋದಿಲ್ಲ, ಮಾತುಕತೆಗಿಂತ ಟಿವಿ ಅದೇ ಆ ಸಂಭಾಷಣೆಯನ್ನು ರೀಪ್ಲೇಸ್ ಮಾಡಿಬಿಟ್ಟಿದೆ ಅಂತ ನನಗೆ ಅನ್ನಿಸ್ತು ತುಂಬ ಸ್ಟ್ರಾಂಗ್ ಆಗಿ. ಅದಕ್ಕೆ ನಮ್ಮ ಮನೇಲಿ ನಾವು ಟಿವಿಯನ್ನು ಇಟ್ಕೊಂಡಿಲ್ಲ. ಏನೇ ನೋಡೋದಿದ್ರು ನಮಗೆ ಬೇಕಿದ್ರೆ ಆಮೇಲೆ ನಾವು ಇವಾಗೆಲ್ಲ ಕಡೆ ಇದರಲ್ಲಿ ಆನ್ಲೈನು ಸಿಗತ್ತೆ ಎಲ್ಲ, ನೋಡಬೇಕು ಅಂತ ನಾವು ಸೆಪರೇಟಾಗಿ ನೋಡ್ತೀವಿ. ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ದಿನ ಸಂಜೆ ಟಿವಿ ನೋಡೋದು ಆ ಥರ ಇಲ್ಲ, ಟಿವಿನೇ ಇಲ್ಲ ನಮ್ಮ ಮನೇಲಿ. ಹಾಗಾಗಿ ನನಗೆ ಅಷ್ಟೊಂದು ಇದ್ರ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ. ಈಗ ಯಾವ್ಯಾವ ಚಾನಲಲ್ಲಿ ಯಾವ್ಯಾವ ಸೀರಿಯಲ್ ಬರ್ತಿದೆ, ಅದರಲ್ಲಿ ಏನೇನು ಕತೆ ಇದೆ ಇದೆಲ್ಲ ಗೊತ್ತಿಲ್ಲ. ಬಟ್ ಅಲ್ಲಿಂದ ಇಲ್ಲಿಂದ ಕೇಳಿ ತಿಳ್ಕೊಂಡಿರೋದು ಇದೆ. ನನಗನ್ಸತ್ತೆ ನನಗೆ ಸ್ವಲ್ಪ ಸಮಯದ ಹಿಂದೆನೆ ನನಗನ್ಸಿದ್ದು ಧಾರಾವಾಹಿಗಳು ಅದರ ಬರವಣಿಗೆಯ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಒಂದು ಬರವಣಿಗೆಯ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನಿಸ್ತು. ಇನ್ನೊಂದು ಬರೋವಂಥ ವಿಷಯ ತುಂಬ ರಿಗ್ರೆಸಿವ್ ಆಗ್ತಾ ಹೋಗ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಇದೇ ಅತ್ತೆ ಸೊಸೆ ಜಗಳ, ಅದೇ ಏನು ಜೆಲೆಸಿಯ ಥೀಮ್ಗಳು, ಆಮೇಲೆ ಮಕ್ಕಳನ್ನು ಬಹಳ ಬೇರೆ ರೀತಿ ತೋರಿಸೋದು, ಇದರಲ್ಲಿ ಸಂಭಾಷಣೆಯಲ್ಲಿ ಏನೂ ಒಂದು ಸತ್ವ ಇರೋದಿಲ್ಲ, ಹೇಳಿದ್ದನ್ನೇ ರಿಪೀಟ್ ಮಾಡೋದು, ಆ್ಯಂಡ್ ಡ್ರಾಮಾನ ಅನ್ನೆಸೆಸರಿಯಾಗಿ ಕ್ರಿಯೇಟ್ ಮಾಡೋದು. ಆಮೇಲೆ ಒಂದು ಕಥೆನಲ್ಲಿ ಡ್ರಾಮಾ ಇರಬೇಕು, ಡ್ರಾಮಾ ಇಲ್ಲದೆ ಇದ್ರೆ ಕಥೆ ಹೇಳೋಕ್ಕಾಗಲ್ಲ. ಆದರೆ ಏನಂತಾರೆ, ದ ಇಂಟೆನ್ಸಿಟಿ ಆಫ್ ದ ಡ್ರಾಮಾ ಇದೆಯಲ್ಲ, ಆ ಇಂಟೆನ್ಸಿಟಿಗೆ ಆ ವಿಷಯದ ತೂಕನೇ ಇರೋದಿಲ್ಲ. ಅಷ್ಟು ಇಂಟೆನ್ಸ್ ಆಗಿ ಡ್ರಾಮಾನ ಕ್ರಿಯೇಟ್ ಮಾಡ್ತಾರೆ. ಯಾವುದೋ ಒಂದು ಅವ್ರು ತಿರುಗಿ ನೋಡಿದ್ರು ಅಂದರೆ ಅದನ್ನೊಂದು 20 ಸಲ ಝೂಮ್ ಮಾಡೋದು, ಬಾಗಲ್ ತೆಗೆದ್ರೆ 20 ಸಲ ಝೂಮ್ ಮಾಡೋದು, ಏನು ಅದರಲ್ಲಿ ಆಮೇಲೆ ನೋಡಿದ್ರೆ ಅದರಲ್ಲಿ ಏನು ತಿರುಳಿರಲ್ಲ, ವಿಷಯ ಇರಲ್ಲ. ಸೊ ಅದು ನನಗೆ ಒಂಥರ, ಅದಕ್ಕಿಂತ ನಾನು ಒಂದು ಪುಸ್ತಕ ಓದ್ತೀನಿ ಅಥವಾ ಮನೇಲಿ ಕೂತು ಯಾರ ಜೊತೆನಾದ್ರು ಸಂಭಾಷಣೆ ಮಾಡ್ತೀನಿ, ನಾನು ಜಗಳ ಆಡ್ತೀನಿ, ಆರ್ಗ್ಯೂ ಮಾಡ್ತೀನಿ, ಅಥವಾ ಇನ್ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಕೂತು ಲೈವ್ ಪ್ರೋಗ್ರಾಮ್ ನೋಡ್ತೀನಿ, ನಾಟಕ ನೋಡ್ತೀನಿ. ದಿಸ್ ಈಸ್ ಮೋರ್ ನನಗೆ ಇಂಟ್ರೆಸ್ಟ್ ಅನಿಸುತ್ತೆ. ಇನ್ನೂ ಐ ಹೋಪ್ ಇದು ಏನಂದರೆ ನಮ್ಮ ಆಡಿಯನ್ಸ್ಗಳು ಡಿಮಾಂಡ್ ಮಾಡಿದ್ರೆ ಇದು ಬದಲಾಗ್ತಾ ಹೋಗುತ್ತೆ. ಇದು ಯಾವುದು ಕೋಳಿ ಬಂತ ಮೊಟ್ಟೆ ಬಂತ ಅಂತ ಕೇಳ್ತೀವಲ್ಲ, ಆ ಪ್ರಶ್ನೆ ಥರ ಆಗ್ಬಿಡುತ್ತೆ. ಅವ್ರು ನೋಡಿದ್ರೆ ಇವ್ರ ಮೇಲೆ ತಪ್ಪಾಗ್ತಾರೆ, ಇವ್ರು ನೋಡಿದ್ರೆ ಅವ್ರ ಮೇಲೆ ತಪ್ಪಾಗ್ತಾರೆ, ಆ ಥರ ಆಗ್ಬಿಡುತ್ತೆ. ಇದನ್ನ ನಾವು ಏನು ವಾದ ಮಾಡ್ತಾ ಹೋದರೆ. ಸೊ ಧಾರಾವಾಹಿಯನ್ನು ಮಾಡೋರು ಕೂಡ, ಚಾನೆಲ್ಗಳವರು ಕೂಡ ಸ್ವಲ್ಪ ದೇ ಹ್ಯಾವ್ ಟು ಕೇಟರ್ ಟು ದೇ ಹ್ಯಾವ್ ಟು ಇನ್ನು ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾಡಬೇಕು. ಆ್ಯಂಡ್ ಆಡಿಯನ್ಸೂ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಡಿಮಾಂಡ್ ಮಾಡಬೇಕು ಇವರಿಂದ ಅಂತ ನನಗನ್ಸುತ್ತೆ. ಓಕೆ, ಸೀರಿಯಲ್ ಜೊತೆಗೆ ಮೂವೀಸಲ್ಲೂ ನೀವು ಆ್ಯಕ್ಟ್ ಮಾಡಿದ್ರಿ, ಒಂದಷ್ಟು ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ರಿ. ಅದರಿಂದನೂ ನಿಮಗೆ ಒಂದು ಒಳ್ಳೆ ಹೆಸರು ಕೂಡ ಬಂದಿರೋದು. ಸೊ ಉಮಾಶ್ರೀ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋಂತಹ ಒಂದು ಮೂವಿ ತುಂಬಾ ಗುಲಾಬಿ ಟಾಕೀಸ್ ತುಂಬಾ ಟಾಕ್ಸ್ ಆಯಿತು ಆ ಮೂವಿ ಬಗ್ಗೆ. ಸೊ ಇಷ್ಟೆಲ್ಲ ಚೆನ್ನಾಗಿ ನಿಮ್ಮ ಗ್ರೋತ್ ಆಗ್ತಾ ಇದೆ, ಸೀರಿಯಲಲ್ಲೂ ನಿಮ್ಮದು ಚೆನ್ನಾಗಿ ಪಾರ್ಟ್ ಬಂದಿದೆ, ಮತ್ತು ಮೂವಿಲೂ ನಿಮ್ಮದು ಒಂದು ಒಳ್ಳೆ ಹೆಸರು ಬರ್ತಾ ಇದೆ. ಯಾಕೆ ನೀವು ಚೂಸಿ ಆಗ್ಬಿಟ್ರ ಮೂವೀಸಲ್ಲಿ ಸೆಲೆಕ್ಷನ್ನಲ್ಲಿ ಅಥವಾ ಸೀರಿಯಲ್ ಸೆಲೆಕ್ಷನ್ನಲ್ಲಿ? ಯಾಕೆ ನಿಮ್ಮ ಒಂದು ಆ್ಯಕ್ಟಿಂಗ್ ಕೆರಿಯರ್ನ ನೀವು ಮುಂದುವರ್ಸ್ಕೊಂಡು ಹೋಗಲಿಲ್ಲ, ಅಲ್ಲೇ ಕಟ್ ಮಾಡ್ಕೊಂಡ್ಬಿಟ್ರಾ ಅಂತ ನನಗೆ ಅನ್ಸುತ್ತೆ. ಇಲ್ಲ, ಇವತ್ತಾನೇ ಹೇಳಿದ್ನಲ್ಲ, ನಂಗೆ ಯಾರೋ ಒಬ್ರು ಕತೆ ಹೇಳಿದ್ದಾರೆ, ಒಂದು ಚಲನಚಿತ್ರದಲ್ಲಿ ಈ ವರ್ಷ ನಾನು ನಟಿಸ್ತಾ ಇದ್ದೀನಿ ಅಂತ. 2-3 ವರ್ಷದ ಹಿಂದೆ 1920-21 ಅನ್ನೋ ಒಂದು ಚಿತ್ರದಲ್ಲಿ ನಟಿಸಿದೆ ನಾನು. ಧಾರಾವಾಹಿಯಲ್ಲಿ ನಾನಿನ್ನು ನಟಿಸೋದಕ್ಕೆ ಸ್ವಲ್ಪ ಕಷ್ಟನೇ, ಏಕೆಂದರೆ ಒಂದು ನನಗೆ ಡೇಟ್ಸ್ ಅಷ್ಟು ಕೊಡೋದಕ್ಕಾಗೋದಿಲ್ಲ. ಯಾಕೆಂದರೆ ಧಾರಾವಾಹಿ ಅಂದರೆ ನಮಗೆ ತಿಂಗಳಿಗೆ ಒಂದು 10-12 ದಿನ ಅಥವಾ 15-20 ದಿನ ಅಲ್ಲೇ ಕೊಟ್ಬಿಡ್ಬೇಕು ನಾವು. ನನಗೆ ಸಂಗೀತ ಅದಕ್ಕಿಂತ ಹೆಚ್ಚು ಮುಖ್ಯ, ರಂಗಭೂಮಿ ಅದಕ್ಕಿಂತ ಹೆಚ್ಚು ಮುಖ್ಯ. ಅವೆರಡನ್ನೂ ನಾನು ಬಿಡೋದಕ್ಕೆ ತಯಾರಿಲ್ಲ. ಹಾಗಾಗಿ ಧಾರಾವಾಹಿಯಲ್ಲಿ ಮಾಡೋದು ಕಷ್ಟ ಇದೆ. ಚಿತ್ರಗಳಲ್ಲಿ ಮಾಡೋಕ್ಕೆ ನನಗೆ ಆಸಕ್ತಿ ಇದೆ, ನಾನು ಮಾಡ್ತಾನೂ ಇದ್ದೀನಿ. ಆ್ಯಂಡ್ ಇನ್ನು ಹೆಚ್ಚು ಅವಕಾಶ, ನಾನು ಹೇಳಿದ್ನಲ್ಲ, ನನ್ನ ಪಾಲಿಗೆ ಏನು ಬರಬೇಕೋ ಅದು ಬರುತ್ತೆ ಅಷ್ಟೇ. ನಾನು ಹೋಗಿ ಯಾರನ್ನೂ ನನಗೆ ಅವಕಾಶ ಕೊಡಿ ಅಂತ ಕೇಳಿಲ್ಲ. ನನ್ನ ಸೌಭಾಗ್ಯ ಏನಂದರೆ ನನಗೆ ಅವಕಾಶಗಳು ನನಗೆ ಹಾಗೆ ಸಿಕ್ಕಿವೆ. ಆ್ಯಂಡ್ ದಟ್ ಈಸ್ ನಾಟ್ ಇದು ಎಲ್ರಿಗೂ ಆಗುವಂಥದ್ದಲ್ಲ. ನೀವು ಹೋಗಿ ಕೇಳಬೇಕು, ಆವಾಗಲೇ ಅವಕಾಶ ಸಿಗುತ್ತೆ ಇನ್ ಮೆನಿ ಫೀಲ್ಡ್ಸ್.
ಸೊ ನನಗೆ ಈ ಸಿಕ್ಕಿರೋದು ಅವಕಾಶನೇ ಐ ಆಮ್ ವೆರಿ ವೆರಿ ಲಕ್ಕಿ. ಏಕೆಂದರೆ ಉಮಾಶ್ರೀ ಅವ್ರ ಜೊತೆ ನೀವು ಹೇಳ್ದಂಗೆ ಗುಲಾಬಿ ಟಾಕೀಸಲ್ಲಿ ಮಾಡಿದ್ದೀನಿ, ಅನಂತ್ನಾಗ್ ಅವ್ರ ಜೊತೆ, ಸುಹಾಸಿನಿ ಅವ್ರ ಜೊತೆ ಸ್ಟಂಬಲ್ ಅನ್ನೋ ಚಿತ್ರದಲ್ಲಿ ಮಾಡಿದ್ದೀನಿ. ಆರ್ತಿ ಅವರು ಒಂದು ಚಿತ್ರ ಮಾಡಿದ್ರು, ಮಿಠಾಯಿ ಮನೆ ಅಂತ, ನಟಿ ಆರ್ತಿ ಅವರು, ಅವ್ರು ಡೈರೆಕ್ಟ್ ಮಾಡಿದ್ರು. ಎಂಥ ಅದ್ಭುತವಾದ ವ್ಯಕ್ತಿ ಅವರು. ಐ ವಾಸ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಹರ್. ಅವರು ಶೀ ಈಸ್ ಆಲ್ಸೋ ವೆರಿ ಒಂಥರ ಪ್ರೈವೇಟ್ ಪರ್ಸನ್. ಅವರು ಎಲ್ಲೂ ಹೆಚ್ಚಾಗಿ ಅವ್ರನ್ನ ನಾವು ನೋಡೋದಿಲ್ಲ, ಬಟ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಮಿಠಾಯಿ ಮನೆ ಅನ್ನೋ ಒಂದು ಚಿತ್ರದಲ್ಲಿ, ಆಮೇಲೆ ಮಡಿ ಅನ್ನೋ ಒಂದು ಚಿತ್ರದಲ್ಲಿ, ಕಿರು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಇಂಗ್ಲಿಷ್ ಚಿತ್ರ ಸ್ಪೇಸ್ ಮಾಮ್ಸ್ ಅಂತ, ಆ ಮಾರ್ಸ್ ಇದ್ರ ಬಗ್ಗೆ, ಸೈಂಟಿಸ್ಟ್ಗಳ ಬಗ್ಗೆ, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅದಲ್ಲದೆ ಇನ್ಯಾವುದ್ರಲ್ಲಿ ಮಾಡಿದ್ದೀನಿ, 1920-21 ಮಾಡಿದ್ದೀನಿ. ಇವಾಗ ಇನ್ನೊಂದು ಹೊಸ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ರಂಗಭೂಮಿಯಲ್ಲಿ ನಾನು ನಟಿಸ್ತಾನೇ ಇದ್ದೀನಿ, ಅದರಲ್ಲಿ ಏನು ಕಡಿಮೆ ಆಗಿಲ್ಲ. ನಟನೆ ಕೆರಿಯರ್ ನಿಂತಿಲ್ಲ ನಂದು, ಆ ಮಾಧ್ಯಮದಲ್ಲಿ ಮಾಡ್ತಾ ಇಲ್ಲ ಅಷ್ಟೇ ನಾನು. ಓಕೆ, ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.